ವಿ ಲಾಸ್ಟ್ ದಿ ಬ್ಯಾಟಲ್ ನಾಟ್ ದಿ ವಾರ್. ಇದು ಶ್ರೇಯಸ್ ಅಯ್ಯರ್ ಕ್ವಾಲಿಫೈಯರ್ 1 ಆದ ನಂತರ ಹೇಳಿದಂತ ಮಾತು. ನಿಮಗೆಲ್ಲ ಗೊತ್ತಿದೆ, ಪಂಜಾಬ್ RCB ವಿರುದ್ಧ ಹೀನಾಯವಾಗಿ ಸೋಲುತ್ತೆ. ಸೋತ ನಂತರ ರಿಯಾಕ್ಟ್ ಮಾಡಿದ್ದಂತ ಶ್ರೇಯಸ್ ಅಯ್ಯರ್, ನಾವು ಕಾಳಗವನ್ನ ಸೋತಿದ್ದೇವೆ, ಯುದ್ಧವನ್ನಲ್ಲ ಅನ್ನುವಂತ ಹೇಳಿಕೆಯನ್ನ ಕೊಟ್ಟಿದ್ರು. ನಿನ್ನೆಯ ಪಂದ್ಯ ಮುಗಿದ ಬಳಿಕ ಶ್ರೇಯಸ್ ಅಯ್ಯರ್ ಕಣ್ಣಿನಲ್ಲಿ ಆ ಬೆಂಕಿ ಇತ್ತು. ಸೆಲೆಬ್ರೇಷನ್ ಇಲ್ಲ, ಖುಷಿ ಇಲ್ಲ, ಜೋಶ್ ಇಲ್ಲ. ಅವರಿಗಿದ್ದಿದ್ದು ಫೈನಲ್ನಲ್ಲಿ ಗೆಲ್ಲುವಂತಹ ಆ ತುಡಿತ. ಹೌದು, ಮುಂಬೈ ಇಂಡಿಯನ್ಸ್ ವಿರುದ್ಧ ಪಂಜಾಬ್ ಕಿಂಗ್ಸ್ ಭರ್ಜರಿಯಾಗಿ ಜಯ ದಾಖಲಿಸಿ ಫೈನಲ್ ಹಂತಕ್ಕೆ ತೇರ್ಗಡೆಯಾಗಿದೆ. ಈ ಮೂಲಕ ಶ್ರೇಯಸ್ ಅಯ್ಯರ್ ಕಳೆದ ಬಾರಿ ಸಾಧಿಸಿದ್ದನ್ನ ಈ ಬಾರಿ ಕೂಡ ಸಾಧಿಸಿ ಬಿಟ್ಟಿದ್ದಾರೆ. ಕಳೆದ ಬಾರಿ ಕೋಲ್ಕತ್ತಾ ನೈಟ್ ರೈಡರ್ಸ್ ತಂಡವನ್ನ ಚಾಂಪಿಯನ್ ಮಾಡಿದ್ರು. ಈ ಬಾರಿ ಪಂಜಾಬ್ ಕಿಂಗ್ಸ್ ತಂಡವನ್ನ ಫೈನಲ್ಗೆ ತೆಗೆದುಕೊಂಡು ಬಂದಿದ್ದಾರೆ. ಅದರಲ್ಲೂ ಕೂಡ ಮ್ಯಾಚ್ ಮುಗಿದ ನಂತರ ಶ್ರೇಯಸ್ ಅಯ್ಯರ್ ಅವರ ಆ ರಿಯಾಕ್ಷನ್ಗಳಿದೆಯಲ್ಲ, ಅದು ದೊಡ್ಡದೊಂದು ಸೂಚನೆಯನ್ನ ಕೊಡ್ತಾ ಇದೆ. ಫೈನಲ್ ಪಂದ್ಯಾಟ ಸೇಡಿನ ಸಮರವಾಗಿ ಬದಲಾಗಿದೆ. ಕ್ವಾಲಿಫೈಯರ್ 1ರಲ್ಲಿ RCB ತಂಡ ಪಂಜಾಬ್ ತಂಡವನ್ನ ಸುಲಭದಲ್ಲೇ ಸೋಲಿಸಿತ್ತು. ಆದರೆ ಫೈನಲ್ ಪಂದ್ಯಾಟ ರೋಚಕವಾಗಿ ಸಾಗಿ ಬರುವುದರಲ್ಲಿ ಅನುಮಾನ ಬೇಡ. ಎರಡೂ ತಂಡಗಳಿಗೆ ಕೂಡ ಹಸಿವಿದೆ. 17 ವರ್ಷಗಳ ಕಾಯುವಿಕೆ ಇದೆ. 17 ವರ್ಷಗಳಿಂದ ಎರಡೂ ತಂಡಗಳು ಕೂಡ ಚಾಂಪಿಯನ್ ಆಗಲಿಲ್ಲ. IPL ಆರಂಭದಿಂದ ಇಲ್ಲಿವರೆಗೂ ಕೂಡ ಎರಡೂ ತಂಡಗಳಿಗೆ ಕೂಡ ಕಪ್ ಗೆಲ್ಲುವ ಅವಕಾಶ ಒದಗಿ ಬಂದಿದ್ರೂ ಕೂಡ ಗೆಲ್ಲೋದಕ್ಕೆ ಸಾಧ್ಯವಾಗಿರಲಿಲ್ಲ. ಈ ಬಾರಿ ಕಪ್ ಗೆಲ್ಲದ ಎರಡು ತಂಡಗಳು ಕಪ್ಗಾಗಿ ಸೆಣಸಾಟ ನಡೆಸಲಿವೆ. ಒಂದು ಕಡೆ ಶ್ರೇಯಸ್ ಅಯ್ಯರ್, ಮತ್ತೊಂದು ಕಡೆ ರಜತ್ ಪಾಟಿದಾರ್, ಇಬ್ರು ಕ್ಯಾಪ್ಟನ್ಗಳು ತಮ್ಮ ತಂಡಕ್ಕೆ ಮೊದಲನೆಯ ಕಪ್ ಗೆಲ್ಲಿಸೋದಕ್ಕೆ ಹೋರಾಟ ಮಾಡಲಿಕ್ಕಿದ್ದಾರೆ. ಯಾರೇ ಗೆದ್ರೂ ಮೊದಲ ಬಾರಿಗೆ ಚಾಂಪಿಯನ್ ಆಗಲಿದ್ದಾರೆ. ನಿಮ್ಮ ಪ್ರಕಾರ ಈ ಬಾರಿ ಯಾರು ಚಾಂಪಿಯನ್ ಆಗ್ತಾರೆ? RCB ಗೆದ್ದು ಇತಿಹಾಸವನ್ನ ನಿರ್ಮಿಸುತ್ತಾ, ಪಂಜಾಬ್ ಗೆದ್ದು ಚರಿತ್ರೆಯನ್ನ ನಿರ್ಮಿಸುತ್ತಾ? ಕಾಮೆಂಟ್ ಮಾಡಿ.